ಕನ್ನಡ ತಾಯಿ ಮರಾಠಿ ಆಯಿ ದ್ವಿಭಾಷೆಯಲ್ಲಿ ಸಾಧನೆಗೈದ ಸಂಬರ್ಗಿ ಶಾಲೆಯ ವಿದ್ಯಾರ್ಥಿಗಳು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಸಂಘಮಿತ್ರ ಪ್ರೌಢಶಾಲೆಯ ವಿದ್ಯಾರ್ಥಿನಿ ಸುನಿತಾ ಚೌಹಾಣ್ ಕೇಂದ್ರಕ್ಕೆ ಪ್ರಥಮ. ಹೌದು, ಇಂದು ರಾಜ್ಯದಾದ್ಯಂತ ಎಸ್ಎಸ್ಎಲ್ಸಿ ಫಲಿತಾಂಶ ಪ್ರಕಟವಾಗಿದ್ದು, ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ ಅಥಣಿ ತಾಲೂಕಿನ ಸಂಬರ್ಗಿ ಗ್ರಾಮದ ಕುಮಾರಿ ಸುನಿತಾ ದತ್ತಾ ಚೌಹಾಣ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 625ಕ್ಕೆ 586 ಅಂಕ ಪಡೆಯೋದರ ಮೂಲಕ ಕೇಂದ್ರದಲ್ಲಿ ಪ್ರಥಮ ಸ್ಥಾನವನ್ನ ಗಿಟ್ಟಿಸಿಕೊಂಡಿದ್ದಾಳೆ. ಇನ್ನು 63% ಫಲಿತಾಂಶ ಸಂಘಮಿತ್ರ ಶಾಲೆಯ ಮಕ್ಕಳು ಪಡೆದುಕೊಂಡಿದ್ದು, ಕುಮಾರಿ ಸುನಿತಾ ದತ್ತಾ ಚೌಹಾಣ 586 ಅಂಕಗಳನ್ನು ಪಡೆಯುವ ಮೂಲಕ ಕೇಂದ್ರಕ್ಕೆ ಪ್ರಥಮ, ವಿವೇಕ್ ಪಾಟೀಲ 583 ಅಂಕಗಳನ್ನು ಪಡೆಯುವ ಮೂಲಕ ದ್ವಿತೀಯ ಹಾಗೂ ಸ್ಥಾನ ಪಡೆದರೆ, ಸ್ನೇಹಲ್ ಪವಾರ್ 516 ಅಂಕಗಳನ್ನು ಪಡೆಯುವ ಮೂಲಕ ತೃತೀಯ ಸ್ಥಾನವನ್ನು ಪಡೆದಿದ್ದು, ವಿಠಲ ಶಿಕ್ಷಣ ಸಂಸ್ಥೆಯ ಸಂಘಮಿತ್ರ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯ ಸಂಬರ್ಗಿ ಪ್ರೌಢಶಾಲೆಯ ವಿದ್ಯಾರ್ಥಿನಿ ಕುಮಾರಿ ಸುನಿತಾ ಚೌಹಾಣ್ ಸಾಧನೆಗೆ ಅಥಣಿ ತಾಲೂಕಿನ ಸಂಬರ್ಗಿ ಪ್ರೌಢಶಾಲಾ ಶಿಕ್ಷಕರು, ಆಡಳಿತ ಮಂಡಳಿ ಹಾಗೂ ಸಮಸ್ತ ಗ್ರಾಮಸ್ಥರು, ಕುಟುಂಬಸ್ಥರು ಅಭಿನಂದನೆಗಳನ್ನು ತಿಳಿಸಿದ್ದಾರೆ. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಕೇಂದ್ರಕ್ಕೆ ಪ್ರಥಮ ಸ್ಥಾನವನ್ನು ಪಡೆದು ತಾಲೂಕು ಹಾಗೂ ಶಾಲೆಯ ಹೆಸರು ಬೆಳಗಿಸಿದ ಕುಮಾರಿ ಸುನಿತಾ ದತ್ತಾ ಚೌಹಾಣ್ ಇವಳಿಗೆ परीक्षेयल्लिन यशस्सिगागी UK9 अभिनंदनेगळु. आता केंद्रात पहिला नंबर आणि शाळेत पहिला नंबर आलाय. पुढे डॉक्टर व्हायचं. त्या शाळेत शिक्षक चांगले शिकवत होते आणि इंग्लिश, विज्ञान, गणित सगळं पूर्ण चांगले. आता केंद्रात पहिला नंबर आणि शाळेत पहिला नंबर आलाय. आमच्या शाळेत शिक्षक चांगले शिकवत होते आणि इंग्लिश, विज्ञान, गणित सगळं पूर्ण चांगले शिकवत होते. संघमित्र हायस्कूल संबर्गी चांगला होता. शिक्षक चांगले शिकवत होते. छान झाले. सगळं छान होतं. टीचिंगची आणि गणित कुंभार मॅडम असं छान शिकवत होती, त्यामुळे विज्ञान जरा सोपं झालं. आणि इंग्लिश शिंगे सर शिकवत होती आणि मराठी सर शिकवत होती. टीचिंग चांगलं होतं. इंग्लिशचं सगळीजण अभ्यास पण करत होती, शिकवत होती. पुढे डॉक्टर व्हायचं आहे आणि सायन्स घेणार आहे आणि नीटची तयारी करणार आहे. सुनीता दत्ता चव्हाण. ಉಮೇಶ್ ಕೋಳಿ, UK9 ನ್ಯೂಸ್ ಕನ್ನಡ, ಚಿಕ್ಕೋಡಿ. ಸ್ವಸ್ಥ ಪ್ರಜಾಪ್ರಭುತ್ವಕ್ಕಾಗಿ ನಮ್ಮ ಧ್ವನಿ.